ತಾಲೂಕು ಮಾಸ್ತಿ ಹೋಬಳಿಯ ಹನುಮಂತನಗರದಲ್ಲಿ ಎಎಸ್ಎಸ್ಟಿ ಆಶ್ರಮ ನಾಗರಿಕರ ವಿಶ್ರಾಂತಿ ಗೃಹದಲ್ಲಿ ಇಂದು ಚವೇನಹಳ್ಳಿ ವಿಜಯಕುಮಾರ್ ಅವರ ಜನ್ಮದಿನವನ್ನು ಆಚರಣೆ ಮಾಡಲಾಯಿತು ಮತ್ತು ಆಶ್ರಯದಲ್ಲಿದ್ದ ವೃದ್ಧರಿಗೆ ಬೆಡ್ಶೀಟ್ ಮತ್ತು ಅಕ್ಕಿಯನ್ನ ಕೊಟ್ಟು ಸಿಹಿ ತಿಂಡಿ ಮತ್ತು ಊಟದ ವ್ಯವಸ್ಥೆಯನ್ನ ಮಾಡಿದರು ಹಾಗೂ ಆಶ್ರಯದಲ್ಲಿದ್ದ ವಿಜಯಕುಮಾರ್ ಅವರಿಗೆ ಏಸುಕ್ರಿಸ್ತನ ಪ್ರಾರ್ಥನೆ ಮಾಡಿ ಆಶೀರ್ವದಿಸಿದರು. ಈ ಸಂದರ್ಭದಲ್ಲಿ ಆದಿಪ್ರಕಾಶ್ ಚೊಕ್ಕಂಡಳ್ಳಿ, ಮಂಜುನಾಥ್ ಮೈಲಾಂಡಳ್ಳಿ, ದೇವರಾಜು ಮಾದನಹಟ್ಟಿ, ಮುನಿರಾಜು ಹೊಂಗೇನಹಳ್ಳಿ ಮಣಿ ಮುಂತಾದವರು ಹಾಜರಿದ್ದರು. ಎಂಟಿವಿ ನ್ಯೂಸ್ ಕನ್ನಡ ವರದಿ ಯಶೋಧ ಟಿ. ವೃದ್ಧಾಶ್ರಮಕ್ಕೆ ಕರ್ನಾಟಕ ಜನಸಂಘ ಸಮಿತಿಯಿಂದ ಜಿಲ್ಲಾ ಉಸ್ತುವಾರಿ ವಿಜಯಣ್ಣವರು ಬಂದು ಅವರ ಹುಟ್ಟುಹಬ್ಬವನ್ನು ಇಲ್ಲಿ ವಿಶೇಷವಾಗಿ ಆಚರಣೆ ಮಾಡ್ತಿದ್ದಾರೆ. ಅವರಿಗೆ ನಮ್ಮ ಆಶ್ರಮದ ಪರವಾಗಿ ಅವ್ರಿಗೆ ಅಭಿನಂದನೆಗಳು. ಅವರಿಗೆ ಆರೋಗ್ಯ ಐಶ್ವರ್ಯ ಹೆಚ್ಚಾಗಿ ಸಿಗಲಿ, ಈ ಥರ ಸೇವೆಯನ್ನು ಮಾಡಲಿ ಅಂತ ನಮ್ಮ ಆಶ್ರಮದ ಪರವಾಗಿ ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ಅವೆಲ್ಲ ಗೆಳೆಯ ಬಳಗಕ್ಕೆಲ್ಲನೂ ಅವರಿಗೆ ಶುಭಾಶಯನ ಕೊಡ್ತಾ ಇದ್ದೀನಿ. ಆಶ್ರಯ ಹಿರಿಯ ನಾಗರಿಕ ಆಶ್ರಯ ಆಗಿರ್ತಕ್ಕಂಥ ಆಶ್ರಮದಲ್ಲಿ ಈ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ವಿಜಯಕುಮಾರ್ DSS ಜಿಲ್ಲಾ ಅವರು ನನ್ನ ಹುಟ್ಟುಹಬ್ಬವನ್ನು ಈ ಆಶ್ರಮದಲ್ಲಿ ಹಿರಿಯ ನಾಗರಿಕರೊಂದಿಗೆ ಆಚರಿಸಬೇಕು ಮತ್ತು ಹೊಸ ವರ್ಷವನ್ನು ಆಚರಣೆ ಮಾಡ್ಕೋಬೇಕಂತ ಬಂದು ಇಲ್ಲಿ ಅವ್ರಿಗೆ ಕೆಲವು ಕೊಡುಗೆಗಳನ್ನು ಕೊಟ್ಟು ಇಲ್ಲಿ ಜನ್ಮದಿನ ಆಚರಣೆ ಮಾಡ್ಕೋಬೇಕೆಂದು ಇದು ಮಾಡಿರೋದ್ರಿಂದ ಅವ್ರಿಗೆ ನಮ್ಮ ಸ್ನೇಹಿತರು ಎಲ್ಲರೂ ಸೇರಿ ಅವ್ರಿಗೆ ಹೃತ್ಪೂರ್ವಕವಾಗಿ ಅವ್ರಿಗೆ ಒಳ್ಳೆಯ ಆಯುಷ್ಯ, ಆರೋಗ್ಯ, ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ಬಿಟ್ಟು ಕೋರ್ಕೊಳ್ತೀವಿ. ಚಪ್ಪಾಳೆ ಹೊಡಿದೆ. ಎಲ್ಲರ ಆಶೀರ್ವಾದ ಹಿರಿಯರ ಮೇಲೆ ಹಿರಿಯರ ಆಶೀರ್ವಾದ. ಈ ಹೊಸ ವರ್ಷ ಶುಭಾಶಯಗಳು ಹೇಳ್ತಾ ಇದ್ದೀವಿ. ವಿಜಯನವರು ಬಂದಿದ್ದಾರೆ. ಇಲ್ಲಿ ಅನಾಥ ಆಶ್ರಮದಲ್ಲಿ ಎಲ್ಲ ಕೊಡುಗೆಗಳನ್ನು ಕೊಟ್ಟು ಆಚರಣೆ ಮಾಡಿಕೊಳ್ಳೋದಕ್ಕೆ ಹೊಸ ವರ್ಷದಲ್ಲಿ ಇದು ಬಂದಿದ್ದಾರೆ. ವರ್ಷವೆಲ್ಲ ಅವರಿಗೆ ಜೀವವಾಗಲಿ, ಅವ್ರು ಮಾಡೋ ಕೆಲಸ ಕಾರ್ಯಗಳಲ್ಲಿ ಬಲಪಡಿಸಲಿ ದೇವರು ಅವ್ರ ಪರವಾಗಿ ಇದ್ದು ಸಹಿತ ಎಲ್ಲವನ್ನೂ ಅವ್ರು ಮಾಡೋ ಕೆಲಸ ಕಾರ್ಯಗಳಲ್ಲಿ ಬಲಪಡಿಸಿ ಹೋಗುವಾಗ ಬರುವಾಗ ಕಾಪಾಡಿ ಎಲ್ಲ ಕುಟುಂಬಗಳಲ್ಲಿ ಅವ್ರ ಕುಟುಂಬಗಳಲ್ಲಿ ಸಹ ಹೌದಪ್ಪ, ಚಿಕ್ಕ ಮಕ್ಕಳದಾದ ದೊಡ್ಡ ಮಕ್ಕಳದವರೆಗೂ ಸಹಿತ ಆ ಮಕ್ಕಳನ್ನ ರಕ್ಷಿಸಿ ತಾಯಿಯವರು ನೀವು ಸಹಿಸಪ್ಪ. ಹೌದಪ್ಪ, ಇದು ಸಹಿತ ಅವ್ರು ಬಂದಂಥ ವ್ಯಕ್ತಿಗಳು ಸಹಿಸಪ್ಪ ಅವ್ರ ರಕ್ಷಿಸಿ ಕಾಪಾಡೋರು ಅಪ್ಪ. ಅವ್ರ ಬೇಡಿಕೆ ಏನಿದ್ರು ಪೂರೈಸಿಕೊಂಡು ವರ್ಷವೆಲ್ಲ ಸಹಿತ ಅವ್ರ ಜೊತೆಗೆ ನೆನೆಸ್ಕೊಡೋದು ಕೇಳಿದ್ರು ಸಹಿತ ಪರಿಶುದ್ಧ ಆತ್ಮವನ್ನು ರಕ್ಷಿಸಪ್ಪ ಅಂತೇಳಿ ಯೇಸು ನಾಮದಲ್ಲಿ ಕೇಳ್ತಾ ಇದ್ದೀನಪ್ಪ. ಪರಿಶುದ್ಧ ಆತ್ಮನೇ ಯಾರ್ಯಾರು ಸಹಿಸಪ್ಪ ನಮಗೆ ಕೊಟ್ಟಿರೋ ವಾಕ್ಯದಂತೆ, ಹೌದಪ್ಪ ನೀವು ಕೊಟ್ಟಿರೋ ಮಾತದಂತೆ ನಾನು ಮಾತಾಡ್ತಾ ಇಲ್ಲಪ್ಪ. ನೀವು ನಮ್ಮ ಆತ್ಮದಲ್ಲಿ ಬಂದು ನೀವು ಮಾತಾಡೋದಕ್ಕಾಗಿ ಕೃತಜ್ಞತೆಗಳು ಕೇಳ್ತಾ ಇದ್ದೀರಪ್ಪ. ಆಶೀರ್ವಾದ ಮಾಡೋಂಥೇಳಿ ಜನರಿಗೆ ಎಲ್ಲರೂ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲವೂ ಆಶೀರ್ವಾದ ಮಾಡಪ್ಪ. ಅವ್ರ ಕುಟುಂಬಗಳಲ್ಲಿ ಹೌದಪ್ಪ ಹೆಚ್ಚಾಗಿ ಅಭಿವೃದ್ಧಿ ಆಗಬೇಕು ಸಹಿತ ಅವ್ರು ಮಾಡೋ ಸೇವೆಗಳಿರ್ತಪ್ಪ. ಎಲ್ಲಿ ಹೋದ್ರು ಸೇವೆಗಳು ಮಾಡೋದ್ರಲ್ಲಿ ಹೆಚ್ಚಾಗಿ ಅವ್ರು ಬಲ ಕೊಟ್ಟಿರೋದಕ್ಕಾಗಿತ್ತು ಅಂತ ಅವರಲ್ಲಿ ನಡೆಯೋದಕ್ಕಾಗಿತ್ತು ಅಂದ್ರಪ್ಪ. ಎಲ್ಲವೂ ಈ ಸಮಯದಲ್ಲಿ ಈ ಸಮಯದಲ್ಲಿ ಎಲ್ಲರೂ ನೀನು ಪಾದ ನಡೆಸಿಕೊಟ್ಟಿರೋದಪ್ಪ. ನೀವು ಮಾಡಿದ್ರೆ ಎಲ್ಲ ಕುಟುಂಬದಲ್ಲಿ ನಡೆಸಿಕೊಂಡು ಆಶೀರ್ವಾದ ಅಭಿವೃದ್ಧಿ ಕೊಡೋದಕ್ಕೆ ಸಪ ನೀವು ಮಾಡಬೇಕು. ಈ ಅನಾಥ ಆಶ್ರಯದಲ್ಲಿ ಸ್ವಲ್ಪ ನೀವು ಕೈ ಮುಗಿದು ಬೇಡ ಇರಲ್ಪ, ಪಾದದಿಂದ ಬೇಡ ಇರಲ್ಪ. ಇವರು ಹೌದಪ್ಪ, ಈ ಕುಟುಂಬದಲ್ಲಿ ನಿಮ್ಮ ಹಕ್ಕನ್ನು ಅಭಿಷೇಕಿಸಪ್ಪ, ನಿಮ್ಮ ರಕ್ಷಣೆಯನ್ನು ಅಭಿಷೇಕಿಸಪ್ಪ. ಎಲ್ಲ ಅಡೆತಡೆಗೆ ಏನು ತೊಂದರೆ ಇಲ್ಲದಂತೆ ಇವಾಗ
ಕಾದು ಕಾಪಾಡುತ್ತದೆ ಯೇಸು ನಾಮಕ್ಕೆ ಪ್ರಾರ್ಥಿಸಿ ಬೇಡಿವೆ ತಂದೆ. ಆಮೇನ್ ಆಮೇನ್. ಕೊಡು.